ಸಿದ್ಧಲಿಂಗೇಶ್ವರರ ಪವಾಡದ ಪ್ರತೀಕವಾಗಿ ಸಾಕ್ಷಿಯಾಗಿ ಈಗಲೂ ಶೋಭಿಸುತ್ತಿರುವ ಕ್ಷೇತ್ರ ತುಮಕೂರಿನ ಬಳಿ ಇರುವ ಸಿದ್ಧಗಂಗೆ. ಸಿದ್ಧಲಿಂಗೇಶ್ವರರು ಪ್ರಯಾಣದ ಸಮಯದಲ್ಲಿ ಇಲ್ಲಿ ಬಂದು ತಂಗಿದ್ದರೆಂದು, ಆ ವೇಳೆಯಲ್ಲಿ ಶಿವಪೂಜೆಗೆ ಒಂದು ಹನಿ ನೀರು ಕೂಡ ದೊರಕದಂತಹ ಕಲ್ಲು ಬಂಡೆಗಳಿಂದ ಆವೃತ್ತವಾದ ಬರಡು ಭೂಮಿಯಾಗಿತ್ತೆಂದು ಹೇಳಲಾಗಿದೆ. ಆಗ ಸಿದ್ಧಲಿಂಗೇಶ್ವರರು ತಮ್ಮ ಪಾದದ ಹೆಬ್ಬೆರಳಿನಿಂದ ಬಂಡೆಯನ್ನು ಒತ್ತಿ ಪವಿತ್ರ ಗಂಗೆಯನ್ನು ಕಲ್ಲಿನಿಂದಲೇ ಚಿಮ್ಮುವಂತೆ ಮಾಡಿ ತಮ್ಮ ದೈವೀ ಶಕ್ತಿಯನ್ನು ಮೆರೆದರೆಂದು ಪ್ರತೀತಿ ಇದೆ. ಅಂದಿನಿಂದ ಇಂದಿನವರೆಗೂ ಪೂಜ್ಯ ಗಂಗಾ ಮಾತೆ ಈ ಪಾವನ ಕ್ಷೇತ್ರದಲ್ಲಿ ಹರಿಯುತ್ತಿರುವುದನ್ನು ಕಾಣಬಹುದು. ಇಲ್ಲಿರುವ ಸಿದ್ಧಲಿಂಗೇಶ್ವರ ದೇವಾಲಯ, ಗಂಗಮ್ಮನ ಗುಡಿ ಇವುಗಳಲ್ಲಿ ಕಾಲಕಾಲಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿವೆ. ಶ್ರೀ ಸಿದ್ಧಲಿಂಗೇಶ್ವರರು ಈ ಪವಿತ್ರ ಜಲವನ್ನು ಸಿಂಪಡಿಸಿ ಹೊನ್ನಯ್ಯನೆಂಬ ಕುಷ್ಠರೋಗಿಯ ರೋಗ ನಿವಾರಣೆ ಮಾಡಿದ ಕಾರಣ ಈ ಪವಿತ್ರ ಜಲವನ್ನು ಸರ್ವರೋಗ ನಿವಾರಕ ಪವಿತ್ರ ಗಂಗೆ ಎಂದೇ ಭಕ್ತರು ಪೂಜಿಸುತ್ತಾರೆ. ಶ್ರೇಷ್ಠ ಚೇತನ ಸಂಘಟನಾ ಶಕ್ತಿಯ ಪ್ರತೀಕವಾದ ಶಿವಸ್ವರೂಪಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇಂದಿಗೂ ಶರಣ ಪರಂಪರೆಯ ಹಿರಿಮೆಯ ಸಾಕ್ಷಿಯಾಗಿ ಸಮಾಜೋದ್ಧಾರ ಕೆಲಸಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಸಹಸ್ರಾರು ಬಾಲಕರಿಗೆ ಜ್ಞಾನ ದಾಸೋಹವು ನಿರಂತರವಾಗಿ ಇಲ್ಲಿ ಹರಿಯುತ್ತಲಿದೆ. ಈ ದೈವಿಕ ವಾತಾವರಣವು ಕೈಲಾಸವನ್ನೇ ಭೂಮಿಗೆ ಕರೆತಂದ ದಿವ್ಯಾನುಭವವನ್ನು ನೀಡುತ್ತದೆ. ಸಿದ್ಧಗಂಗೆ ಪ್ರಸಿದ್ಧ ಶಿಕ್ಷಣ ಕೇಂದ್ರವೂ ಹೌದು. ಕಲಿಯುಗದ ಬಸವಣ್ಣನೆಂದೇ ಪ್ರಖ್ಯಾತರಾಗಿರುವ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇಲ್ಲಿನ ಎಲ್ಲ ಕೈಂಕರ್ಯಗಳ ಪ್ರೇರಕ ಶಕ್ತಿ.